ಟಾಪರ್ಸ್ ಮಾತನಾಡ್ತಿದ್ದಾರೆ. ನೆಕ್ಸ್ಟ್ ಪ್ಲಾನ್ಸ್ ಏನು, ಫ್ಯೂಚರ್ ಪ್ಲಾನ್ಸ್ ಏನು ಮಾಡಬೇಕು, ಮುಂದೆ ಏನು ಓದಬೇಕು? ನಾನು ಇವಾಗ PCMB ತೊಗೊಂಡಿದ್ದೀನಿ. ಅರ್ಜುನ ಅಕಾಡೆಮಿ ಅಂತ ಕೋಚಿಂಗ್ ಸೇರಿದ್ದೀನಿ, ವಿಜಯ ಭಾರತಿ ಕಾಲೇಜ್. ಜೊತೆಗೆ ಸೈಂಟಿಸ್ಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ. ಮನೆಯಲ್ಲಿ ಎಲ್ಲ ಅಪ್ಪ ಅಮ್ಮ ಹೆಂಗೆ ಓದಲಿಕ್ಕೆ ಹೆಂಗೆ ಸಪೋರ್ಟಿವ್ ಆಗಿರ್ತಿದ್ರು? ಎಕ್ಸಾಮ್ ಟೈಮಲ್ಲಂತೂ ನೀನು ಆರಾಮಾಗಿ ಓದು, ಏನು ಅಷ್ಟೊಂದೆಲ್ಲ ಟೆನ್ಷನ್ ತೊಗೋಬೇಡ ಅಂತೆಲ್ಲ ಧೈರ್ಯ ಹೇಳ್ತಿದ್ರು. ಆಮೇಲೆ ಟೆನ್ಷನ್ ತೊಗೋಬೇಡ, ನೀವು ಮಾಡ್ತೀಯ ಅಂತ ಸಪೋರ್ಟ್ ಮಾಡ್ತಿದ್ರು. ಈಗಷ್ಟೇ SSLC ಫಲಿತಾಂಶ ಹೊರಬಿದ್ದಿದೆ. ಸದ್ಯ ಬೆಂಗಳೂರಿನ ವಿದ್ಯಾರ್ಥಿನಿಯರು ಕೂಡ ಮೇಲುಗೈಯನ್ನು ಸಾಧಿಸಿರುವಂಥದ್ದು. ಸದ್ಯ ಗಿರಿನಗರದ ವಿಜಯ ಭಾರತಿ ವಿದ್ಯಾಪೀಠ ಏನಿದೆ, ವಿದ್ಯಾಸಂಸ್ಥೆ ಏನಿದೆ, ಆ ಒಂದು ಸಂಸ್ಥೆಯ ವಿದ್ಯಾರ್ಥಿನಿ ಕೂಡ ಟಾಪರ್ ಆಗಿದ್ದಾರೆ. ಸದ್ಯ ಈಗಾಗಲೇ ಆ ಶಾಲೆಯಲ್ಲಿ ಈಗಾಗಲೇ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಆ ಶಿಕ್ಷಕರ ಒಂದು ತಂಡ ಏನಿದೆ ಅವರೆಲ್ಲ ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಜೊತೆಗೆ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಆ ವಿದ್ಯಾರ್ಥಿನಿಯ ಬರುವಿಕೆಗಾಗಿ ಈಗ ಕಾಯ್ತಾ ಇರುವಂಥದ್ದು ಆ ಜಾಹ್ನವಿ ಅಂತಕ್ಕಂಥ ವಿದ್ಯಾರ್ಥಿ ಏನಿದ್ದಾರೆ, ಅವರು ಈಗ 625ಕ್ಕೆ 625 ಅಂಕಗಳನ್ನು ಸಂಪೂರ್ಣವಾಗಿ ಪಡೆಯುವ ಮೂಲಕ ಟಾಪರ್ ಪಟ್ಟವನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಈ ನೆಲೆಯಲ್ಲಿ ಎಲ್ಲ ಒಂದು ಸಿಬ್ಬಂದಿ ಹಾಗೆ ಶಿಕ್ಷಕರು ಕೂಡ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಿದ್ದಾರೆ. ಸದ್ಯ ಕೆಲವು ಕ್ಷಣಗಳಲ್ಲಿ ಇಲ್ಲಿಗೆ ವಿದ್ಯಾರ್ಥಿನಿ ಕೂಡ ಆಗಮಿಸ್ತಿದ್ದಾರೆ. ಸದ್ಯಕ್ಕೆ ಇಲ್ಲಿ ಶಾಲೆಯ ಪ್ರಿನ್ಸಿಪಲ್ ಇದ್ದಾರೆ, ಮಾತಾಡಿಸ್ಕೊಳ್ತೀನಿ. ಮೇಡಮ್, ಈಗ ಟಾಪರ್ ಬಂದಿದ್ದಾರೆ ನಿಮ್ಮ ವಿದ್ಯಾರ್ಥಿ, ಎಷ್ಟು ಸಂತೋಷ ಆಗ್ತಿದೆ ಅಂತ? ತುಂಬ ಸಂತೋಷ ಆಗ್ತಿದೆ, ಹೇಳೋದಕ್ಕೆ ಆಗ್ತಿಲ್ಲ. ನಮ್ಮ ಒಂದು ಶಾಲೆಗೆ ಇಟ್ಸ್ ಎ ಕ್ರೆಡಿಟ್ ಆ್ಯಂಡ್ ಆಲ್ಸೋ ಇಟ್ಸ್ ಎ ಫೆದರ್ ಫಾರ್ ದ ಕ್ಯಾಪ್, ಅನದರ್ ಫೆದರ್ ಫಾರ್ ದ ಕ್ಯಾಪ್. ಮೇಡಮ್, ಈಗ ಈ ಸಾಲಿನಲ್ಲಿ ಎಷ್ಟು ಜನ ನಿಮ್ಮ ಶಾಲೆಯಲ್ಲಿ ಟಾಪರ್ಸ್ ಆಗಿದ್ದಾರೆ? ಜೊತೆಗೆ ಈ ಹಿಂದೆ ಯಾವಾಗಲೂ ಟಾಪರ್ಸ್ ಪಟ್ಟ ಸಿಕ್ಕಿತ್ತ ಶಾಲೆಗೆ? ಹೌದು, ಒಂದು ಬಾರಿ 5th ರ್ಯಾಂಕ್ ಸಿಕ್ಕಿತ್ತು, ಒಂದು ಬಾರಿ 3rd ರ್ಯಾಂಕ್ ಸಿಕ್ಕಿತ್ತು. ಲಾಸ್ಟ್ ಇಯರ್ ಕಲ್ಯಾಣಿ ಅಂತ ಹೇಳಿ, ಅದಕ್ಕೆ ಮುಂಚೆ ಸಂಪ್ರೀತ್ ಅಂತ ಹೇಳಿ. ಈ ಸತಿ ಈ ಮಗು ಟಾಪರ್ ಮಾಡಿದೆ. 600 ಮೇಲೆ ಇದ್ದೇ ಇದ್ದು, 625, 623 ಇದ್ದರು. ಈಗ 625 ಬಂದಿದೆ. ಸೊ ಇಟ್ಸ್ ಎ ಪ್ರೆಸ್ಟೀಜಿಯಸ್ ಟು ಅವರ್ ಸ್ಕೂಲ್. ಇದಿಷ್ಟು ಪ್ರಾಂಶುಪಾಲರ ಮಾತು. ಒಟ್ಟಿನಲ್ಲಿ ಆ ಶಾಲೆಗೆ ನಮ್ಮ ವಿದ್ಯಾರ್ಥಿನಿ ಒಂದು ಟಾಪರ್ ಪಟ್ಟವನ್ನು ತಂದುಕೊಟ್ಟಿದ್ದಾರೆ. ತುಂಬ ಸಂತೋಷವನ್ನು ಕೊಡ್ತಿದೆ ಅನ್ನೋ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು. ಎಸ್, ಬೆಂಗಳೂರಿನ ಗಿರಿನಗರದ ವಿಜಯ ಭಾರತಿ ಶಾಲೆಯ ವಿದ್ಯಾರ್ಥಿನಿ ಜಾಹ್ನವಿ ಬಾರಿ ಟಾಪರ್ ಆಗಿದ್ದಾರೆ. ಅವರ ಶಾಲೆಯ ಸಂಭ್ರಮ, ಶಾಲಾ ಶಿಕ್ಷಕರ ಸಂತಸ ನೋಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ 600ರ ಗಡಿ ದಾಟ್ತಾ ಇದ್ರು ನಮ್ಮ ಮಕ್ಕಳು. ಒಂದೆರಡು ಬಾರಿ 3ನೇ ರ್ಯಾಂಕ್ 5ನೇ ರ್ಯಾಂಕ್ ಬಂದಿದ್ದಿತ್ತು. ಆದರೆ ಈ ಬಾರಿ ಟಾಪರ್ ಆಗಿದ್ದಾರೆ. ಪ್ರಥಮ ರ್ಯಾಂಕ್ ಜೊತೆಗೆ 625ಕ್ಕೆ 625 ಅಂಕ ಬಂದಿರೋದು ನಮ್ಮ ಮಗುವಿಗೆ ಬಹಳ ಖುಷಿ ವಿಚಾರ ಅಂತ ಖುಷಿಯನ್ನು ಹಂಚ್ಕೊಳ್ತಾ ಇದ್ರು. ಜಾಹ್ನವಿ ಟಾಪರ್ ಆಗ್ತಾ ಇದ್ದಂತೆ ಸಂಭ್ರಮ ಮುಗಿಲು ಮುಟ್ಟಿದೆ ಅವರ ಶಾಲೆಯಲ್ಲಿ. 625ಕ್ಕೆ 625 ಅಂಕ ಗಳಿಸಿರುವಂತಹ ಒಟ್ಟು 22 ವಿದ್ಯಾರ್ಥಿಗಳು. ಆ ಪೈಕಿ ಹಲವರು TV9 ಜೊತೆ ಮಾತನಾಡ್ತಾ ಅವರ ಸಂಭ್ರಮವನ್ನು ಹಂಚಿಕೊಳ್ತಾ ಇದ್ರು, ಅವರ ಶ್ರಮವನ್ನು ಹಂಚಿಕೊಳ್ತಾ ಇದ್ರು, ಜೊತೆಗೆ ಅವರ ಗುರಿ ಬಗ್ಗೆ ತಿಳಿಸ್ತಾ ಇದ್ರು. SLC ಟಾಪರ್ ಬೆಂಗಳೂರು ಉತ್ತರದ ಧನಲಕ್ಷ್ಮಿ ಎಂ. ಯಾರ್ಯಾರು ಈ ಬಾರಿ ಟಾಪರ್ಸ್ ಅನ್ನೋದನ್ನ ನೋಡ್ತಾ ಇದ್ದೀವಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಾಹ್ನವಿ ಗಿರಿನಗರ ಶಾಲೆ ವಿದ್ಯಾರ್ಥಿನಿ, ಆ ಶಾಲೆ ಸಂಭ್ರಮ ಕೂಡ ನೋಡಿದ್ವಿ ಆಗ್ಲೇ. ಇನ್ನು ಬೆಂಗಳೂರು ಉತ್ತರದ ಧನಲಕ್ಷ್ಮಿ ಕೂಡ SLC ಟಾಪರ್ ಆಗಿದ್ದಾರೆ. ಈ ರೀತಿ ಬೆಂಗಳೂರಿನ ಮಕ್ಕಳು ಅಷ್ಟೇ ಅಲ್ಲ, ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು 625ಕ್ಕೆ 625 ಅಂಕ ಪಡೆದು 22 ಮಕ್ಕಳು ಈ ಬಾರಿ ಟಾಪರ್ಸ್ ಆಗಿದ್ದಾರೆ. ಧನಲಕ್ಷ್ಮಿ ಮತ್ತು ಜಾಹ್ನವಿಯ ಫೋಟೋ ನೋಡ್ತಾ ಇದ್ದೀವಿ. ಜೊತೆಗೆ ಈ ಶಾಲೆಗಳಲ್ಲಂತೂ ಈಗ ಬಹಳ ದೊಡ್ಡ ಸಂಭ್ರಮ ಮನೆ ಮಾಡಿದೆ. ಹಾಗೆ ಜಿಲ್ಲಾವಾರು ಕೂಡ ನಾವು ಸಾಧನೆಯನ್ನ ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಈಗಾಗಲೇ ಮಕ್ಕಳು ತಮ್ಮ ಸಾಧನೆನ, ಜೊತೆಗೆ ಯಾವ ರೀತಿ ಪರಿಶ್ರಮ ಹಾಕಿದ್ವಿ ಅಂತ ಒಬ್ಬ ಟಾಪರ್ ಹೇಳ್ತಾ ಇದ್ರು. ಜನವರಿಯಿಂದಲೇ ನಾನು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ, ಅದಕ್ಕೆಲ್ಲ ಸಹಕಾರ ಸಿಕ್ತು ಶಿಕ್ಷಕರಿಂದ ಅಂತ. ಜೊತೆಗೆ ಜಾಹ್ನವಿ ಬಗ್ಗೆ ಕೂಡ ಅವರ ಟೀಚರ್ಸ್ ಹೇಳ್ತಾ ಇದ್ರು, ಯಾವುದೋ ಟ್ಯೂಷನ್ ತಗೊಳ್ಳಿಲ್ಲ ಆಕೆ, ನಮ್ಮ ಶಿಕ್ಷಣದಲ್ಲೇ ಕಲಿತು ಈಗ ಟಾಪರ್ ಆಗಿದ್ದಾರೆ ಅಂತ. ಅಂದ್ರೆ ಪರಿಶ್ರಮ ಇದ್ರೆ ಯಾವುದೂ ಕೂಡ ಸಾಧ್ಯ ಇಲ್ಲ ಅನ್ನೋದಿಲ್ಲ ಅನ್ನೋದನ್ನ ಈ ಮಕ್ಕಳು ಸಾಧಿಸಿ ತೋರಿಸಿದ್ದಾರೆ. SLC ಫಲಿತಾಂಶದಲ್ಲಿ 22 ಮಕ್ಕಳು ಟಾಪರ್ಸ್ ಆಗಿರೋದನ್ನ ನೋಡ್ತಾ ಇದ್ದೀವಿ.